ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ ಫ್ರೆಂಡ್? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ತುಂಬ ದಿನಗಳಾದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿವತ್ತು ಗೋಧಿ ಹಿಟ್ಟಿನ ಪರೋಟ ಮತ್ತು ಹಾಗೆ ಪಾಲಕ್ ಪನ್ನೀರ್ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಾನು ಪಾಲಕ್ ಪನ್ನೀರ್ಗೆ ಒಂದು ಕಟ್ಟು ಪಾಲಕ್ಕು, ಒಂದು ದೊಡ್ಡ ಕಟ್ಟು ಪಾಲಕ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ, ಒಂದು ಗ್ಲಾಸಷ್ಟು. ಬಿಸಿ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕಿ ಅದು ಸ್ವಲ್ಪ ಒಂದು 2-3 ನಿಮಿಷ ಬೆಂದರೆ ಸಾಕು ಫ್ರೆಂಡ್. ಆ ಬಿಸಿ ನೀರಲ್ಲಿ ಅಷ್ಟೇ ಸಾಕು, ತುಂಬ ಏನು ಬೇಯೋದು ಬೇಡ. ಮುಚ್ಚಿಟ್ಬಿಡೋಣ. ನೋಡಿ, ಈಗ ಬೇಯ್ತು. ಬನ್ನಿ, ಇವಾಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಕಿಡೋಣ. ಇದು ಬಿಸಿ ಇರುತ್ತಲ್ಲ, ತಣ್ಣಗಾಗಬೇಕು. ನೋಡಿ, ಇವಾಗ ಒಂದು ಪ್ಲೇಟ್ಗೆ ಹಾಕಿ ಮತ್ತೆ ಅದೇ ಬಾಣಲಿ ಇಟ್ಟು ನಾನು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಕ್ಯೂಬ್ಸಷ್ಟು ಬೆಣ್ಣೆ ಕೂಡ ಹಾಕ್ಕೋತಾ ಇದ್ದೀನಿ. ಬೆಣ್ಣೆ ಹಾಕ್ಕೊಂಡು ನಾನು ಪನ್ನೀರು ಒಂದು 100 ಗ್ರಾಮ್ ಅಷ್ಟು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯೂಬ್ಸ್ ಆಗಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಲೈಟ್ ಬ್ರೌನ್ ಬಂದರೆ ಸಾಕು. ಈ ಹಸಿ ಸ್ಮೆಲ್ಲು ಇದ್ದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಅದರಲ್ಲಿ ಬೆಣ್ಣೆ ಉಳಿದಿತ್ತು. ಅದಕ್ಕೆ ನಾನು ಒಂದು 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಎಲ್ಕು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಹಾಗೆ 1 ಇಂಚಷ್ಟು ಶುಂಠಿ ಹಾಕಿ ಫ್ರೈ ಮಾಡ್ಕೊತೀನಿ. ನೋಡಿ, ಒಂದು ಚಿಕ್ಕ ಪೀಸ್, 2 ಪೀಸು ಚಕ್ಕೆ, ಒಂದು 3 ಲವಂಗ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ನಾವು ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಸಣ್ಣ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಮೀಡಿಯಮ್ ಸೈಜ್ ಟೊಮೊಟೊ ಕೂಡ ಇವಾಗ ಇದಕ್ಕೆ ಹಾಕೋಣ. ಟೊಮೊಟೊ ಕೂಡ ಹಾಕಿದೆ. ಅದು ಸ್ವಲ್ಪ ಸಾಫ್ಟ್ ಆಗಲಿ. ಟೊಮೊಟೊ ಫುಲ್ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ರುಬ್ಬಲಿಕ್ಕೆ. ನೋಡಿ, ಇವಾಗ ಟೊಮೊಟೊ ಕೂಡ ಸಾಫ್ಟ್ ಆಗ್ತಾಯಿದೆ. ನಾವು ಹುರ್ಕೊಂಡಿರೋದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಇವಾಗ ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಪೇಸ್ಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಾಗಲ್ಲ, ಆವಾಗಲೇ ಪಾಲಕ್ಕು, ಅದು ಕೂಡ ತಣ್ಣಗಾಗಿದೆ. ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಬನ್ನಿ. ನೋಡಿ, ಇವಾಗ ನೈಸಾಗಿ ಪೇಸ್ಟ್ ಮಾಡಾಯಿತು. ನಾನು ಮತ್ತೆ ಅದೇ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನು, ಒಂದು ದೊಡ್ಡ ಕ್ಯೂಬ್ಸಷ್ಟು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಹಾಕಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕಿ ಮಾಡ್ತಾಯಿದ್ದೀನಿ. ಮಿದ್ರೆ ಹಾಕಿ, ಬೆಣ್ಣೆ ಇಲ್ಲ ಅಂದರೆ ತೊಂದರೆ ಇಲ್ಲ, ಎಣ್ಣೆಲೇ ಮಾಡ್ಕೊಳ್ಳಿ. ನಾನು ಒಂದು ಸ್ಪೂನ್ ಜೀರಿಗೆ ಹಾಕಿದೆ, ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿದೆ, ಈ ಕಡೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದೆ. ಸೀಸ್ಬೇಡಿ, ಸೀಸಿದ್ರೆ ಚೆನ್ನಾಗಿರಲ್ಲ. ಇವಾಗ ರುಬ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಖಾರ ಎಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ನಿಮ್ಗೆ ಎಷ್ಟು ಬೇಕೋ ಅದ ನೋಡಿಕೊಂಡು ಅಷ್ಟು ನೀರು ಹಾಕಿ. ತುಂಬ ಗಟ್ಟಿ ಮಾಡ್ಕೋಬೇಡಿ, ತುಂಬ ತೆಳುವು ಮಾಡ್ಕೋಬೇಡಿ, ಮೀಡಿಯಮಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಪೂರಿ, ರೋಟಿ, ನಾನು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದು ಸ್ವಲ್ಪ ಕುದಿ ಬರ್ತಾಯಿದೆ. ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಪನ್ನೀರು, ಅದು ಕೂಡ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಗೋಧಿ ಪರೋಟ ಮಾಡಿದ್ದೆ. ಸ್ವಲ್ಪ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡಿ. ಇವಾಗಲೇ ನಮ್ಮ ಪನ್ನೀರಿಗೆಲ್ಲ ಹಿಡಿತದೆ ಉಪ್ಪು, ಖಾರ ಎಲ್ಲ ಚೆನ್ನಾಗಿ. ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳಿ. ನಮ್ಮ ಪಾಲಕ್ ಪನ್ನೀರನ್ನ ಕುದಿಸ್ಕೊಂಡು ಅದನ್ನ ಬೇಕಂದರೆ ಕಸ್ತೂರಿ ಮೇಥಿ ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ. ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ, ನಾನು ಎವರೆಸ್ಟ್ ಅವ್ರ ಗರಂ ಮಸಾಲ ತೊಗೊಂಡಿದ್ದೆ. ನೀವು ಮನೇಲಿ ಮಾಡಿರೋದಿದ್ದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ನೋಡಿ, ಇವಾಗ ರೆಡಿ ಆಯಿತು ನಮ್ಮ ಪಾಲಕ್ ಪನ್ನೀರು. ಅದನ್ನು ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. ಇವಾಗ ನಾವು ಮುಚ್ಚಿ ಸೈಡ್ಗಿಟ್ಟು ನಾನೀಗ ಗೋಧಿ ಹಿಟ್ಟಿನ ಪರೋಟಾಗೆ ಗೋಧಿ ಹಿಟ್ಟು ಕಲಿಸ್ಕೋಬೇಕಲ್ಲ, ಗೋಧಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನೋಡಿ, 2 ಬಟ್ಲು ಇದರಲ್ಲಿ ಹಾಕ್ಕೋತಾ ಇದ್ದೀನಿ. 2ರಿಂದ 2.5 ಬಟ್ಲು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಇದು ನಾನು ಪಾಲಕ್ ಬೇಯಿಸಿದ ನೀರು ಇಟ್ಕೊಂಡಿದ್ದೆ, ಅದು ವೇಸ್ಟ್ ಮಾಡೋದು ಬೇಡ ಅಂತ ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನ ಅದಕ್ಕೆ ಪಾಲಕ್ ಸೊಪ್ಪಿನ ನೀರನ್ನೇ ಹಾಕಿ ಕಲಿಸ್ಕೊತೀನಿ. ಅದು ಸಾಲಿಲ್ಲ ಅಂದರೆ ಬೇರೆ ನೀರು ಹಾಕ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡಿದಾಯಿತು. ಪಾಲಕ್ ಸೊಪ್ಪಿನ ನೀರು ನೋಡಿ, ಬಟ್ಲಲ್ಲಿ 2 ಬಟ್ಲು ತೊಗೊಂಡಿದ್ದೆ ನಾನು ಗೋಧಿ ಹಿಟ್ಟನ್ನ. 6ರಿಂದ 8 ಪರೋಟ ಆಗುತ್ತೆ. ನೋಡಿ, ಇವಾಗ ನಾನು ಈ ನೀರನ್ನ ಹಾಕಿ ಫಸ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೊತೀನಿ. ಪಾಲಕ್ ಬೇಯಿಸಿದ ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಇದನ್ನು ಹಾಕ್ಕೊಂಬಿಡ್ತೀನಿ. ಫುಲ್ ಹಾಕ್ಕೊಂಬಿಡಿ. ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಈ ಬಟ್ಲಲ್ಲಿ ಇನ್ನೊಂದು ಬಟ್ಲು ನೀರು ತೊಗೊಂಡಿದ್ದೆ, ಅರ್ಧ ಬಟ್ಲು ನೀರಾಗಿದೆ ನೋಡಿ. ಈ ರೀತಿ ಕಲಸಿಟ್ಕೊಳ್ಳಿ. ಫುಲ್ ಗಟ್ಟಿನೂ ಬೇಡ, ಫುಲ್ ಸಾಫ್ಟು ಬೇಡ. ನಾವು ಚಪಾತಿ ಹಿಟ್ಟಿಗೆಲ್ಲ ಹೇಗೆ ಕಲಿಸ್ತೀವೋ ಹಾಗೆ ಕಲಸಿ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದಿದ ನಂತರ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಮತ್ತೆ ನಾದಿದ್ರೆ ಅದು ಸಾಫ್ಟಾಗಿ ನಮ್ಮ ಗೋಧಿ ಹಿಟ್ಟಿನ ಪರೋಟ ಚೆನ್ನಾಗಿ ಬರುತ್ತೆ. ಮೈದಾನಲ್ಲೂ ಮಾಡ್ಕೋಬೋದು, ಮತ್ತು ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಜಾಸ್ತಿ ತಿನ್ನಬಾರ್ದಂತ ಹೇಳಿ ನಾನು ಗೋಧಿ ಹಿಟ್ಟಲ್ಲಿ ತೋರಿಸ್ತಾಯಿದ್ದೀನಿ. ನೋಡಿ ನಾದಿದ್ದಾಯಿತು. ಈ ರೀತಿ ನಾದಿ ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಕೋಬೇಕಾಗುತ್ತೆ. ಪಾಲಕ್ ಪನ್ನೀರ್ ಮಾಡೋಕ್ಕೆ ಮುಂಚೆನೇ ಕಲಸಿಟ್ಬಿಟ್ರೆ ಅದು ಬೇಗನೆ ನೆಂದಿರುತ್ತೆ. ಆವಾಗ ಪಾಲಕ್ ಪನ್ನೀರ್ ಆದ ತಕ್ಷಣ ನಾವು ಈ ಪರೋಟನ ರೆಡಿ ಮಾಡ್ಕೋಬೋದು. ನೋಡಿ ಇಲ್ಲಿ 6 ಹೋಳಾಗಿದೆ ನನಗೆ ಪರೋಟ. ತುಂಬ ಮೀಡಿಯಮ್ ಸೈಜ್, ಇನ್ನು ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ ಒಂದು 8 ಆಗುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಲಟ್ಸೋದು ನೋಡ್ಕೊಂಬರೋಣ ಪರೋಟನ. ನೋಡಿ ಇವಾಗ ಪರೋಟ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ದೊಡ್ಡದಾಗಿ ತೆಳುವಾಗಿ ಚಪಾತಿ ಲಟ್ಟಿಸ್ಕೊಳ್ಳಿ. ಚಿಕ್ಕದಾಗೂ ಮಾಡ್ಕೋಬೋದು, ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ 2 ಸೈಡು ತುಂಬ ತೆಳುವಾಗಿ, ಎಷ್ಟು ತೆಳುವು ಬರುತ್ತೋ ಅಷ್ಟು ತೆಳುವು ಲಟ್ಟಿಸ್ಕೊಳ್ಳಿ. ನಮ್ಮ ಲೇಯರಾಗಿ ಪರೋಟ ಬರಬೇಕು. ಲೇಯರ್ ಪರೋಟ ಅಂದರೆ ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು ನಾವು. ನೋಡಿ ಈಗ ಲಟ್ಸಾಗಿದೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ತುಪ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಗೋಧಿ ಹಿಟ್ಟಿನ ಹುಡಿ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಅದು ಸ್ಪ್ರೆಡ್ ಆದ ನಂತರ ನಾವು ಇದನ್ನು ನೆರಿಗೆ ಥರ ನೋಡಿ, ಈ ಥರ ಒಳಗಡೆಗೊಂದು ಸರಿ ಹೊರಗಡೆಗೊಂದು ಸರಿ ಮತ್ತು ಹೊರಗಡೆಗೆ ಹೀಗೆ ಫೋಲ್ಡ್ ಮಾಡ್ತಾ ಹೋಗೋಣ. ನೋಡಿ ಹೀಗೆ ನೋಡಿದ್ರಲ್ಲ ಹೇಗೆ ಫೋಲ್ಡ್ ಮಾಡೋದಂತ. ಮತ್ತು ಆ ಎಡ್ಜನ್ನ ಒಳಗಡೆ ಫೋಲ್ಡ್ ಮಾಡಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಿಟ್ಟನ್ನ ಸ್ವಲ್ಪ ಒತ್ತಿ, ಹಾಗೆ ಈ ಲೇಯರ್ ಏನಿದೆಯಲ್ಲ ಅದು ಮೇಲ್ಭಾಗಕ್ಕೆ ಬರಬೇಕು. ಆ ರೀತಿ ರೌಂಡಾಗಿ ಸುತ್ತಿ ಪಕ್ಕಕ್ಕೆ ಇಟ್ಕೊಂಬಿಡಿ. ಮತ್ತು ಇನ್ನೊಂದನ್ನು ತೋರಿಸ್ತೀನಿ ಬನ್ನಿ, ಇನ್ನೊಂದು ಸಲ ನೋಡ್ಕೊಳ್ಳಿ ಹೀಗೆ ಫೋಲ್ಡ್ ಮಾಡೋದಂತ. ಕನ್ಫ್ಯೂಷನ್ನೇ ಬೇಡ ನಮಗೆ. ನೋಡಿ ಲಟ್ಟಿಸ್ತಾ ಇದ್ದೀನಿ. ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ನೀವು ಎಷ್ಟು ತೆಳುವಾಗಿ ಲಟ್ಟಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಪರೋಟ. ಇಷ್ಟು ಲಟ್ಟಿಸಿದ್ದೀನಿ. ಇವಾಗ ಅದ್ರ ಮೇಲೆ ಮತ್ತೆ ತುಪ್ಪ ಹಾಕ್ಕೊಂಡು ಮತ್ತು ಗೋಧಿ ಹಿಟ್ಟಿನ ಹುಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫುಲ್ಲಾಗಿ ಎಡ್ಜರ್ಗೂ ಸ್ಪ್ರೆಡ್ ಮಾಡ್ಕೋಬೇಕು. ಮೊದಲನೇ ತೋರಿಸಿದ್ನಲ್ಲ ಅದೇ ರೀತಿ ಚೆನ್ನಾಗಿ ಈ ರೀತಿ ಎಲ್ಲ ಫುಲ್ ಇಡೀ ಚಪಾತಿಗೆ ಎಡ್ಜರ್ಗೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿದ ನಂತರ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ನೋಡಿ ಇವಾಗ ಹೀಗೆ ಗೊತ್ತಾಗ್ತಾ ಇದೆಯಾ ಹೇಗೆ ಫೋಲ್ಡ್ ಮಾಡ್ತಿದ್ದೀನಿ ಅಂತ ನೋಡಿ. ಹೀಗೆ ಅದನ್ನು ಒಳಗಡೆ ಫೋಲ್ಡ್ ಮಾಡಿ ನೋಡಿ. ನೆರಿಗೆ ಆ ಕಡೆಗಿದೆ ನಮಗೆ. ಈಗ ಅದನ್ನು ರೌಂಡಾಗಿ ಸುತ್ತಿದ್ರೆ ನೋಡಿ ಈಗ ಬರುತ್ತೆ. ಈಗ ಇದನ್ನು ಇಟ್ಕೊಂಡು ಲಟ್ಸೋಣ ಬನ್ನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೆದುವಾಗಿ ಲಟ್ಟಿಸಿ, ಲಟ್ಟಣಿಗೆಯಿಂದ ಗಟ್ಟಿಯಾಗಿ ಲಟ್ಟಿಸ್ಬೇಡಿ, ಚಪಾತಿ ಥರ ಸ್ಮೂತಾಗಿ ಲಟ್ಟಿಸ್ಬೇಕು. ತುಂಬ ಗಟ್ಟಿಯಾಗಿ ಒತ್ತಿ ಲಟ್ಟಿಸ್ಬೇಡಿ. ನೋಡಿ ಇದೇ ರೀತಿ ಸ್ವಲ್ಪ ತಿರುಗಿಸ್ಕೊತಾ ಲಟ್ಟಿಸ್ಕೊಳ್ಳಿ. ಈ ರೀತಿ ನಾನು ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಹೆಂಚು ಬಿಸಿ ಆಗ್ತಾಯಿದೆ ನೋಡಿ. ಈ ರೀತಿ ಇದೇ ರೀತಿ ಎಲ್ಲ ಫುಲ್ಲು ಎಡ್ಜಸ್ ಎಲ್ಲ ಸ್ವಲ್ಪ ತೆಳುವಾಗಿ ಬರೋವಂಗೆ ಇಟ್ಟಿಸ್ಕೊಳ್ಳಿ. ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತಂತ. ಗೋಧಿ ಹಿಟ್ಟಿನ ಪರೋಟ. ಬನ್ನಿ ಇವಾಗ ಹಾಕ್ಕೋಣ. ಇನ್ನೊಂದು ಲಟ್ಟಿಸ್ಕೊಂಡು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸಲ ಬೇಯಿಸ್ಕೊತೀನಿ. ಹೆಂಚಿನ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು, ಹಾಗಾಗಿ ನಾನು ಲಟ್ಟಿಸಿಟ್ಕೊತೀನಿ. ಇನ್ನೊಂದು ಉಂಡೆನೂ ಮಾಡಿ ಲಟ್ಟಿಸಿ ಇಟ್ಕೊಂಬಿಡ್ತೀನಿ. ಎಲ್ಲನೂ ನಾನು ಲಟ್ಟಿಸಿಟ್ಕೊಂಬಿಡ್ತೀನಿ.
ಲಟ್ಸಿಟ್ಕೊಂಡಿದ್ರೆ ಬೇಗ ಬೇಗ ಬೇಯಿಸಿ ಕೊಟ್ಬಿಡ್ಬೋದು. ಹಂಗಂತ ತುಂಬ ಲಟ್ಸಿಟ್ಕೋಬೇಡಿ, 2, 3 ಅಥವಾ 4 ಲಟ್ಸಿಟ್ಕೊಳ್ಳಿ. ಒಣಗೋದ್ರೆ ಚೆನ್ನಾಗಿ ಬರಲ್ಲ. ಒಣಗಕ್ಕೆ ಬಿಡಬಾರ್ದು ನಾವು. ಚಪಾತಿ ಆಗಲಿ ಪರೋಟ ಆಗಲಿ ಯಾವುದೇ ಆಗಲಿ ಒಣಗ್ಲಿಕ್ಕೆ ಬಿಡಬಾರ್ದು. ನೋಡಿ ಇವಾಗ ರೆಡಿ ಆಯ್ತು ಇದು. ಇವಾಗ ನೋಡಿ ಹೆಂಚು ಬಿಸಿಯಾಗಿದೆ. ಬನ್ನಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮಗೆ ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ, ಅಥವಾ ತುಪ್ಪ ಆದರೂ ಹಾಕಿ ಬೇಯಿಸ್ಕೋಬೋದು. ಚೆನ್ನಾಗಿ ಬಿಸಿಯಾಗಿದೆ ನೋಡಿ. ಈಗ ಇದನ್ನು ಉಲ್ಟಾ ಮಾಡಿ ನಿಮಗೆ ಎಣ್ಣೆ ಬೇಕಾ ಬೆಣ್ಣೆ ಬೇಕಾ ಹಾಕ್ಕೊಳ್ಳಿ, ಇಲ್ಲ ಹೀಗೆ ಆದರೂ ಬೇಯಿಸ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಲೈಟಾಗಿ. ಎಣ್ಣೆನ ಹಾಕಿ ಇನ್ನೊಂದು ಸೈಡು ಎಣ್ಣೆ ಹಾಕಿ ನಾನು ಸ್ವಲ್ಪ ಬ್ರೌನಾಗಿ ಬರೋವರೆಗೂ ಬೇಯಿಸ್ಕೊತೀನಿ ನೋಡಿ. ಸ್ವಲ್ಪ ಬೇಯಬೇಕು ಈ ಕಡೆ, ಆ ಕಡೆ ಎಲ್ಲ ಬೇಯ್ದುಬಿಡಲಿ ಫಸ್ಟು. ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳಿ, ಗಟ್ಟಿಯಾಗಲ್ಲ. ಇಲ್ಲಾಂದರೆ ಉಲ್ಟಾ ಮಾಡಿ ಆ ಕಡೆ ಈ ಕಡೆ ಬೇಯಿಸ್ತಾ ಇದ್ದರೆ ಗಟ್ಟಿಯಾಗಿಬಿಡುತ್ತೆ. ಚಪಾತಿನೇ ಆಗಲಿ ನಮಗೆ ಅಥವಾ ಪರೋಟನೇ ಆಗಲಿ. ಸಾಫ್ಟ್ನೆಸ್ ಇರಬೇಕು ಅಂದರೆ ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ಇನ್ನೊಂದು ಕಡೆ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಈ ಕಡೆ ಚೆನ್ನಾಗಿ ಬೆಂದಿದೆ. ಬನ್ನಿ ಈ ಕಡೆನೂ ಬೇಯಿಸ್ಕೊಂಬರೋಣ. ನೋಡಿ ಈ ರೀತಿ ಲೇಯರ್ ಬರುತ್ತೆ ಪರೋಟ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ ನಾನು. ಆಲ್ರೆಡಿ ಕಾಯ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ, ಹಾಗಾಗಿ ಇದನ್ನು ಕೊಟ್ಬಿಡ್ತೀನಿ ಫಸ್ಟು. ಇದು ಬೆಂದ ನಂತರ ಅವ್ರಿಗೆ ಕೊಟ್ಟು ಆಮೇಲೆ ಮತ್ತೊಮ್ಮೆ ಬೇಯಿಸ್ಬೇಕಾದ್ರೆ ನಿಮಗೆ ಲೇಯರ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪನ್ನೀರನ್ನು ಹಾಕ್ಕೋತಾ ಇದ್ದೀನಿ, ಪಾಲಕ್ ಪನ್ನೀರು. ನೋಡಿದ್ರಲ್ಲ ಪಾಲಕ್ ಪನ್ನೀರ್ ಹೇಗಿದೆ ಅಂತ. ಹಾಗೆ ಪರೋಟನೂ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಇಟ್ಟು ತಿನ್ಲಿಕ್ಕೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಇದೇ ರೀತಿ ಟ್ರೈ ಮಾಡಿ. ಮತ್ತು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಆಗಲೇ ನಿಮಗೆ ಗೊತ್ತಾಗೋದು. ನೋಡಿದ್ರಾ ನೋಡಿ ಎಷ್ಟು ರುಚಿಯಾಗಿದೆ. ಬನ್ನಿ ಇನ್ನೊಂದು ಬೇಯಿಸ್ಕೊಂಬರೋಣ. ನಾನು ಆಲ್ರೆಡಿ ಸ್ವಲ್ಪ ಹೆಂಚು ಬಿಸಿ ಆಗ್ಬಿಟ್ಟಿತ್ತು, ಹಾಗಾಗಿ ಅಲ್ಲಿ ಸ್ವಲ್ಪ ಕಪ್ಪಾಯಿತು, ತೊಂದರೆ ಇಲ್ಲ. ನೋಡಿ ಇವಾಗ ಈ ಸೈಡ್ ಬೇಯಿಸಿ ಸ್ವಲ್ಪ ನಾನು ಎಣ್ಣೆ ಹಚ್ತೀನಿ, ಲೈಟಾಗಿ ಹಚ್ತೀನಿ. ನಿಮಗೆ ಬೇಡ ಅಂದರೆ ಹಾಗೆ ಬೇಯಿಸ್ಕೋಬೋದು, ಹಾಗೂ ಚೆನ್ನಾಗಿರುತ್ತೆ. ಡಯಟ್ ಮಾಡೋರಾದರೆ ಎಣ್ಣೆ ಏನು ಬೇಡ, ಹಾಗೆ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಈ ಕಡೆ ಬೇಯಿಸ್ಕೊತೀನಿ, ಎಣ್ಣೆ ಹಚ್ಕೋಬೇಕಲ್ಲ. ಈಗ ಆ ಕಡೆ ಪೂರ್ತಿ ಬೆಂದ್ಬಿಡ್ಲಿ, ಆಮೇಲೆ ಉಲ್ಟಾ ಮಾಡ್ಕೊಳ್ಳಿ. ನೋಡಿ ಬೆಂತಿ ಕಡೆ. ನೋಡಿದ್ರಲ್ಲ ಪರೋಟ ಹೇಗಿದೆ ಅಂತ. ಇಷ್ಟು ಲೇಯರ್, 3 ಲೇಯರ್ಸ್ ಪರೋಟ ಇದೆ. ಮೇಲ್ಗಡೆ ಒಂದು, ಮಧ್ಯದಲ್ಲೊಂದು, ಕೆಳಗಡೆ ಭಾಗ ಒಂದು, 3 ಲೇಯರ್ಸ್ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಹೆಂಗಿದೆ. ಗೋಧಿ ಹಿಟ್ಟಿನ ಪರೋಟ ಮತ್ತು ಪಾಲಕ್ ಪನ್ನೀರ್. ಓಕೆ ಫ್ರೆಂಡ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮೂಲಕ ಈ ರೆಸಿಪಿ ಹೇಗಿತ್ತಂತ ಬರೆದು ತಿಳಿಸೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನಗೆ ಪೂರ್ತಿ ಸಪೋರ್ಟ್ ಮಾಡಿ, ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ನೋಡಿ. ನೋಡಿದ್ರಲ್ಲ ಎಷ್ಟು ಲೇಯರಾಗಿ ಬಂದಿದೆ ಪರೋಟ ಅಂತ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳೆಲ್ಲರಿಗೂ.